ನಿಟ್ಟಿನಲ್ಲಿ ಪ್ರಾರ್ಥಿಸ್ತೀನಿ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೊರ ಅಧ್ಯಯನಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ. ಇದು ತಮಾಷೆಗ ಅಥವಾ ಸೀರಿಯಸ್ಸಾಗಿ ಗೊತ್ತಿಲ್ಲ. ಈಗ ನಾವು ಕಳೆದ 3 ತಿಂಗಳಿಂದ ಸತತವಾಗಿ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು 10ಕ್ಕಿಂತ ಹೆಚ್ಚು ಪತ್ರ ಬರೆದಿದ್ದಾರೆ. ನಾನು ಕೃಷ್ಣ ಬೈರೇಗೌಡರು 3-4 ಬಾರಿ ಹೋಗಿದ್ದೀವಿ. ಕೊನೆಗೂ ಸಹ ಗೃಹ ಸಚಿವರು, ಪ್ರಧಾನಮಂತ್ರಿಯವರು, ಮುಖ್ಯಮಂತ್ರಿಯವರಿಗೆ ಅವಕಾಶವನ್ನು ಕೊಟ್ಟಿದ್ದರು. ಅವಕಾಶದಲ್ಲಿ ಎಲ್ಲ ಥರದ ಎಕ್ಸ್ಪ್ಲನೇಷನ್ ಮಾಡಿ ಬಂದಿದ್ದೀವಿ. ಎಲ್ಲ ಪ್ರೋಸೆಸ್ಸು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾಡಿ ಫೈನಲ್ಲಾಗಿ ಅವ್ರ ಮಂತ್ರಿಗಳ ಕೈಲಿ ಕೊಟ್ಟಿದ್ದಾರೆ. ಮಂತ್ರಿಗಳು ಹಾಫ್ ಆನ್ ಅವರ್ ಒಂದು ಸಿಟ್ಟಿಂಗ್ ಮಾಡಿ ಕರ್ನಾಟಕ ರಾಜ್ಯದ ಬರಗಾಲದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಘೋಷಣೆ ಮಾಡಬೇಕು. ಇದನ್ನು ನಾವು ಅಲ್ಲೋಗಿ ಮಾಡಿಸೋದು ಬಿಟ್ಬಿಟ್ಟು ಇಲ್ಲಿ ಏನು ಕೆಲಸ ಇರುತ್ತೆ ಅಪೋಸಿಷನ್ ಲೀಡ್ರಿಗಾಗಲಿ ಅಥವಾ ಇದಕ್ಕಾಗಲಿ. ಆಮೇಲೆ ನಮ್ಮ ಅಧಿಕಾರಿಗಳು ಅಥವಾ ನಾವು ಸಬ್ ಕಮಿಟಿ ಮಾಡಿರೋದಲ್ಲದೆ ಕೇಂದ್ರ ಸರ್ಕಾರದ ಟೀಮ್ ಬಂದು 11 ಜಿಲ್ಲೆಯನ್ನು ವೀಕ್ಷಣೆ ಮಾಡಿ ಅವರೂ ರಿಪೋರ್ಟ್ ಕೊಟ್ಟಾಗಿದೆ. ಇವ್ರು ಯಾರಿಗೆ ಕೊಡ್ತಾರೆ ರಿಪೋರ್ಟು? ಇವ್ರ ಕೆಲಸ ಏನಾರು ಇದ್ದರೆ ಅಲ್ಲೋಗಿ ಯಾಕೆ ಇಷ್ಟು ಡಿಲೇ ಮಾಡ್ತಾಯಿದ್ದೀರಾ? ನಾಳೆ ಚುನಾವಣೆ ಬರುತ್ತೆ, 26 ಜನ ಗೆಲ್ಸೋರೆ, ನಾವೇನು ಉತ್ತರ ಕೊಡಬೇಕು ಜನರ ಹತ್ರ? ಬರಗಾಲದನ್ನು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ರೆ ನಾವು ಯಾರ ಹತ್ರ ಏನು ಉತ್ತರ ಹೇಳಲಿಕ್ಕಾಗತ್ತೆ ಅಂತೇಳಿ ಅಲ್ಲೋಗಿ ಪ್ರಧಾನಮಂತ್ರಿ ಹತ್ರ, ಗೃಹ ಸಚಿವರ ಹತ್ರ, ಅಮಿತ್ ಶಾ ಹತ್ರ ಮಾತಾಡೋದು ಬಿಟ್ಟು ಇಲ್ಲಿ ಓಡಾಡ್ತೀವಿ ಅಂದರೆ ಒಂದಷ್ಟು ಪ್ರಚಾರಕ್ಕೆ ಹೋಗ್ಬೋದು. ಅದೇನು ನಾವು ಬೇಡ ಅನ್ನೋಕ್ಕಾಗತ್ತಾ? ಸಾಂತ್ವನ ಹೇಳೋದಕ್ಕೆ ಅಥವಾ ಸಮಸ್ಯೆ ಬಗ್ಗೆ ಜನರ ಹತ್ರ ಹೋಯ್ತೀನಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿ ಅವ್ರ ಪಕ್ಷದ ಸಂಘಟನೆಗೋಸ್ಕರ. ಬಟ್ ಆದರೆ ಟೆಕ್ನಿಕಲಿ ಬರಗಾಲದ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ನಮ್ಮ ರಾಜ್ಯದ ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯನೂ ಕೊಟ್ಟಿರಲಿಲ್ಲ. ಅಷ್ಟು ಬೇಗ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಸಮಸ್ಯೆ. ಥ್ಯಾಂಕ್ ಯು.